ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋರ್ಟ್ ಇವತ್ತು ದೋಷಾರೋಪ ಮಾಡಿದೆ. ಹಲವು ದಿನಗಳ ಬಳಿಕ ಪವಿತ್ರ ಮತ್ತು ದರ್ಶನ್ ಮುಖಾಮುಖಿಯಾಗಿದ್ದಾರೆ. ಇನ್ನು ಕೋರ್ಟ್ ಹಾಲ್ನಲ್ಲಿ ನಡೆದಂತಹ ಬೆಳವಣಿಗೆ ಏನು, ನವೆಂಬರ್ 10ಕ್ಕೆ ಮುಂದೂಡಿಕೆಯಾಗಿರತಕ್ಕಂತಹ ಈ ಒಂದು ವಿಚಾರಣೆ ಮುಂದ್ಯಾವ ಹಂತ ಬರಬಹುದು, ಆ ವರದಿ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಪವಿತ್ರ ವಿರುದ್ಧ ದೋಷಾರೋಪ, ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಚಾರ್ಜ್. ನವೆಂಬರ್ 10ಕ್ಕೆ ಕೊಲೆ ಕೇಸ್ ಟ್ರಯಲ್ ಶುರು. ನಮ್ಮ ಮೇಲಿನ ಆರೋಪಗಳು ಸುಳ್ಳು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಸೇರಿ 17 ಮಂದಿ ಆರೋಪಿಗಳ ಮೇಲೆ ದೋಷಾರೋಪವನ್ನ ಹೊರಿಸಲಾಗಿತ್ತು. ಹೀಗಾಗಿ ಇವತ್ತು ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಿದ್ರು. ಆರೋಪಿಗಳ ವಿರುದ್ಧ ಕೊಲೆ, ಹಲ್ಲೆ, ಕಿಡ್ನಾಪ್, ಸಾಕ್ಷ್ಯನಾಶ, ಷಡ್ಯಂತ್ರ ಸೇರಿದಂತೆ ಹಲವು ಆರೋಪಗಳ ಬಗ್ಗೆ ಜಡ್ಜ್ ಮಾಹಿತಿ ಕೊಟ್ಟರು. 17 ಆರೋಪಿಗಳ ವಿರುದ್ಧ ದೋಷಾರೋಪ, ಆರೋಪಿಗಳ ಮೇಲಿನ ಆರೋಪವನ್ನ ಓದಿ ಹೇಳಿದ ಜಡ್ಜ್. ಇನ್ನು ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕರೆತರ್ತಿದ್ದಂತೆ ಜನರು ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ನಿಂತಿದ್ರು. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ಪಡೆದುಕೊಂಡ್ರು. ಬಳಿಕ ಎಲ್ಲ ಆರೋಪಿಗಳನ್ನು ಕೂಡ ಆರ್ಡರ್ ಪ್ರಕಾರ ಕೋರ್ಟ್ ಹಾಲ್ನಲ್ಲಿ ನಿಲ್ಲಿಸಲಾಯಿತು. ಮೊದಲು ಕೊಲೆ ಆರೋಪಿ A1 ಪವಿತ್ರರನ್ನ ಕರೆದು ಜಡ್ಜ್ ಅವರ ಮೇಲಿರುವ ಆರೋಪವನ್ನ ಓದಿ ಹೇಳಿದ್ರು. ರೇಣುಕಾಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ನ್ಯಾಯಾಧೀಶರು ಬಿಡಿ ಬಿಡಿಯಾಗಿ ಓದಿ ತಿಳಿಸಿದ್ರು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಪವಿತ್ರ ಪಾತ್ರ ಹಾಗೂ ಸೆಕ್ಷನ್ಗಳನ್ನು ನ್ಯಾಯಾಧೀಶರು ತಿಳಿಸಿದ್ದಾರೆ. ಇನ್ನು ಇದೇ ಕೇಸ್ನ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರುವ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಅನ್ನ ನಿಗದಿ ಮಾಡಲಾಯಿತು. A2 ಆಗಿರುವ ದರ್ಶನ್, ನೀವು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದೀರಿ, ರೇಣುಕಾಸ್ವಾಮಿಯ ಮರ್ಮಾಂಗ ಕೊದ್ದಿದ್ದೀರಿ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂಥೇಳಿ ಅವಮಾನ ಮಾಡಿದ್ದೀರಿ ಅಂಥೇಳಿ ಜಡ್ಜ್ ಮಾಹಿತಿ ಕೊಟ್ಟರು. ಹಾಗೆಯೇ ಉಳಿದ ಎಲ್ಲ ಆರೋಪಿಗಳಿಗೆ ರೇಣುಕಾಸ್ವಾಮಿ ಮೆಸೇಜ್ನಿಂದ ಹಿಡಿದು ಕಿಡ್ನಾಪ್ ಪ್ಲಾನ್, ಕಿಡ್ನಾಪ್ ಹಲ್ಲೆ, ಕೊಲೆ ಹಾಗೂ ಸಾಕ್ಷ್ಯನಾಶದವರೆಗೂ ಕೂಡ ಎಲ್ಲ ಪಾತ್ರದ ಕುರಿತು ನ್ಯಾಯಾಧೀಶರು ಓದಿ ಹೇಳಿದರು. ಇದಾದ ನಂತರ ಆರೋಪಿಗಳಿಗೆ ನಿಮ್ಮ ಮೇಲಿನ ಆರೋಪಗಳ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದಾಗ, ನಮ್ಮ ಮೇಲಿನ ಆರೋಪಗಳು ಸುಳ್ಳು, ನಾವು ಕೊಲೆಗಡಕರಲ್ಲ ಅಂತ ಹೇಳಿದ್ದಾರೆ. A1 ಪವಿತ್ರ ಮೇಲೆ ಚಾರ್ಜ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ವ್ಯಕ್ತಿ ಹತ್ಯೆ ಮಾಡಿದ್ದೀರಿ, ಅಪಹರಣ, ಹಲ್ಲೆ, ಹತ್ಯೆಯ ಬಗ್ಗೆ ಉಲ್ಲೇಖಿಸಿದ ನ್ಯಾಯಾಧೀಶರು. A2 ಆರೋಪಿಯೊಂದಿಗೆ ಸಂಬಂಧ ಹೊಂದಿದ್ದು ಸಂಚು ರೂಪಿಸಿದ್ದೀರಿ, ಪ್ಲಾನ್ ಮಾಡಿ ರೇಣುಕಾಸ್ವಾಮಿ ಅಪಹರಣ ಮಾಡಲಾಗಿದೆ, ದರ್ಶನ್ ಫ್ಯಾನ್ ಸಂಘದ ಅಧ್ಯಕ್ಷನ ಜೊತೆಗೆ ಸೇರಿ ಅಪಹರಣ ಮಾಡಿದ್ದೀರಿ, RR ನಗರದ ಶೆಡ್ನಲ್ಲಿ ಅಕ್ರಮ ಬಂಧನದಲ್ಲಿರಿಸಿದ್ರಿ, ನೀವು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಿದ್ರಿ, ಒಳಸಂಚಿನಂತೆ ಕೊಲೆ ಉದ್ದೇಶದಿಂದ ಚಪ್ಪಲಿಯಲ್ಲಿ ಹೊಡೆದಿದ್ರಿ. A2 ದರ್ಶನ್ ಮೇಲೆ ಚಾರ್ಜ್. ನೀವು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದೀರಿ, 2ನೇ ಆರೋಪಿ ದರ್ಶನ್ ಮರ್ಮಾಂಗಕ್ಕೆ ಒದ್ದಿದ್ದೀರಿ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂಥೇಳಿ ಅವಮಾನ ಮಾಡಿದ್ದೀರಿ, ರೇಣುಕಾಸ್ವಾಮಿಗೆ ಹೊಡೆದು ಅವಮಾನ ಮಾಡೋ ಕೆಲಸ ಆಗಿದೆ, ಈ ರೀತಿ ಸಮಾನ ಉದ್ದೇಶದಿಂದ ಹತ್ಯೆ ಮಾಡಿದ್ದೀರಿ, ನಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂಥೇಳಿ ಆರೋಪಿಗಳು ಹೇಳಿದ್ದಾರೆ. ನಮ್ಮ ಮೇಲಿನ ಆರೋಪಗಳು ಸುಳ್ಳು, ನಾವು ಕೊಲೆಗಡಕರಲ್ಲ, ದೋಷಾರೋಪವನ್ನು ನಿರಾಕರಿಸಿದ್ದಾರೆ ಕೊಲೆ ಆರೋಪಿಗಳು. ಕೊಲೆ ಆರೋಪಿಗಳ ಮೇಲೆ ದೋಷಾರೋಪ ನಿಗದಿ. ದರ್ಶನ್ ಅಂಡ್ ಟೀಮ್ಗೆ ಅಸಲಿ ಸಂಕಷ್ಟ ಶುರು. 81 ದಿನಗಳ ಬಳಿಕ ದರ್ಶನ್ ಪವಿತ್ರ ಮುಖಾಮುಖಿ. ಇನ್ನು ಹಲವು ದಿನಗಳಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಭೇಟಿಯಾಗಿರಲಿಲ್ಲ. ಇಬ್ರು ಪರಪ್ಪನ ಅಗ್ರಹಾರದ ಜೈಲಿನ ಬೇರೆ ಬೇರೆ ಬ್ಯಾರಕ್ನಲ್ಲಿರುವ ಕಾರಣ ಅವರಿಗೆ ಭೇಟಿ ಸಾಧ್ಯವಾಗಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾಗ ಅವರಿಬ್ರು ಕೂಡ ಮುಖಾಮುಖಿಯಾದ್ರು. ಜಡ್ಜ್ ಮುಂದೆ ಹಾಜರಾಗಿದ್ದಾಗ ಪವಿತ್ರ ಹಿಂದೆ ದರ್ಶನ್ ನಿಂತಿದ್ರು. ಈ ವೇಳೆ ಮುಂದೆ ಬರುವಂತೆ ಪವಿತ್ರ ಗೌಡ ಕರೆದಿದ್ದಾರೆ. ದೋಷಾರೋಪದ ಬಳಿಕ ಪರಪ್ಪನ ಅಗ್ರಹಾರದ ಜೈಲಿಗೆ ಪವಿತ್ರ ಮತ್ತು ದರ್ಶನ್ ಅವರನ್ನ ಬೇರೆ ಬೇರೆ ವಾಹನಗಳಲ್ಲಿ ಕರೆದೊಯ್ಯಲಾಯಿತು. ದರ್ಶನ್ ಇರುವ ವಾಹನವನ್ನು ಹತ್ತುವುದಕ್ಕೆ ಪವಿತ್ರ ಮುಂದಾದಾಗ ಪೊಲೀಸರು ಅವರನ್ನು ತಡೆದು ಬೇರೆ ವಾಹನಕ್ಕೆ ಕಳುಹಿಸಿದ್ದಾರೆ. ಈ ವೇಳೆ ಕೋರ್ಟ್ ಆವರಣದಲ್ಲಿ ದರ್ಶನ್ಗೆ ಡಿ-ಬಾಸ್ ಜೈಕಾರವನ್ನು ಕೂಗಲಾಯಿತು. ನಗುಮುಗದೊಂದಿಗೆ ಅಭಿಮಾನಿಗಳತ್ತ ದರ್ಶನ್ ಕೈಬೀಸಿ ಪೊಲೀಸ್ ವಾಹನವನ್ನು ಹತ್ತಿದ್ದಾರೆ. ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರಿಸಿ, ಅಂದರೆ ಚಾರ್ಜಸ್ ಅಂತ ಕರೀತಾರೆ, ಅಂದರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್ಸು. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ಥರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ಥರ ಸೆಕ್ಷನ್ಸಲ್ಲಿ ನೀವು ಅಪರಾಧ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನು ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನು ನಿರಾಕರಿಸಿದ್ದಾರೆ. ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ, ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ಥರನೇ, ಯಾಕಂದರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಶೆಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಯಾರೂ ಒಪ್ಕೊಂಡಿಲ್ಲ. ಗ್ರಂಥಗಳು ಮಾಡ್ತಾರಲ್ಲ ಆ ಥರ ಅಲ್ಲ, ಏನಿಲ್ಲ, ಒಂದು ಕಲೆಕ್ಟಿವ್ ಆಗಿ ಹೋಗಬೇಕು.
ಅನ್ನೋದು. ಯಾಕಂದರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನು ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮೇಲ್ನೋಟಕ್ಕೆ ಹೆಂಗೆ ಕಾಣುತ್ತೆ ಅಂದರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ, ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರಾ ಅಂತ. ಟೈಮ್ಸ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಒಟ್ಟಾರೆ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪಣೆ ನಿಗದಿಯಾಗಿದ್ದು ಇನ್ನು ಮುಂದೆ ದರ್ಶನ್ ಅಂಡ್ ಟೀಮ್ಗೆ ಅಸಲಿ ಸಂಕಷ್ಟ ಶುರುವಾಗುತ್ತೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ಆರೋಪವನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಮುಂದಿನ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಕೋರ್ಟ್ ನಿಗದಿಪಡಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.